UK ನ್ಯೂಸ್ಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ಮಾಜಿ ಉಪಮುಖ್ಯಮಂತ್ರಿ ದಿವಂಗತ MP ಪ್ರಕಾಶ್ ಅವರ 85ನೇ ದಿನಾಚರಣೆಯ ಪ್ರಯುಕ್ತ MP ಪ್ರಕಾಶ್ ಕುಟುಂಬ ವರ್ಗದವರು ಮತ್ತು ರಂಗಭಾರತಿ, MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಹಾಗೂ MP ಪ್ರಕಾಶ್ ಪ್ರತಿಷ್ಠಾನ ಮತ್ತು MP ಪ್ರಕಾಶ್ ಅಭಿಮಾನಿ ಬಳಗದ ವತಿಯಿಂದ ಜುಲೈ 11 ಬೆಳಗ್ಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ಬ್ರೆಡ್ಡನ್ನು ವಿತರಣೆ ಮಾಡೋದರ ಮೂಲಕ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ನಂತರ ಪಟ್ಟಣದ ರಂಗಭಾರತಿ ಕಲಾಮಂದಿರದಲ್ಲಿ ಪ್ರಕಾಶರ 85ನೇ ವರ್ಷದ ಜನ್ಮದಿನಾಚರಣೆಯ ಅಂಗವಾಗಿ ರಂಗಭಾರತಿ ರಂಗಮಂದಿರದಲ್ಲಿ MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ನಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯ ಶಾಂತಮೂರ್ತಿ ಕುಲಕರ್ಣಿಯವರು, ಇಂದಿನ ವಿಷಮ ರಾಜಕೀಯ ಪರಿಸ್ಥಿತಿಯಲ್ಲಿ MP ಪ್ರಕಾಶರ ಅನುಪಸ್ಥಿತಿ ಎದ್ದು ಕಾಡುತ್ತಿದೆ ಎಂದರು. ಪ್ರಕಾಶರು ಸಮಾಜಮುಖಿಯಾಗಿ 10 ಹಲವು ಕನಸುಗಳನ್ನು ಕಂಡವರು. ಬಡವರಿಗಾಗಿ, ಕಲಾವಿದರಿಗಾಗಿ, ಕ್ಷೇತ್ರಕ್ಕಾಗಿ ನಿರಂತರವಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರು ಎಂದರು. ನಾಟಕ, ಸಂಗೀತ, ಸಾಹಿತ್ಯ ಮತ್ತು ನಿರಂತರ ಓದು ಅವರ ಗೀಳಾಗಿದ್ದವು. ನೈತಿಕ ಅಧಪತನವಾಗುತ್ತಿರುವ ಈ ಸಂದರ್ಭದಲ್ಲಿ ಅವರ ಇರುವಿಕೆ ಎಷ್ಟು ಮುಖ್ಯವಾಗುತ್ತಿದೆ ಎಂದು ಅವರನ್ನು ನೆನಪಿಸಿಕೊಂಡರು. MP ಪ್ರಕಾಶ್ ಅವರ ಪುತ್ರಿ, MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ನ ಅಧ್ಯಕ್ಷೆ MP ವೀಣಾ ಮಹಾಂತೇಶ್ ಅವರು ಮಾತನಾಡಿ, ನಮ್ಮ ತಂದೆಯವರು ಬಹಳ ದೊಡ್ಡ ಕನಸಿನೊಂದಿಗೆ ರಂಗಭಾರತಿಯನ್ನು ಕಟ್ಟಿ ಕಲಾವಿದರನ್ನು, ಸಾಹಿತಿಗಳನ್ನು ಕರೆತಂದು ಗೌರವಿಸಿ ಅವರ ಪ್ರತಿಭೆಗಳನ್ನು ಗುರುತಿಸಿ ನಮ್ಮೂರಿಗೆ ಪರಿಚಯಿಸುವ ಕೆಲಸ ಮಾಡಿದರು ಎಂದರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಗಿ ಅವರ ಕನಸನ್ನು ನನಸು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ತರಬೇತಿಯನ್ನು ಪಡೆದ ಮಹಿಳೆಯರು ಮಾತನಾಡಿ, ನಮ್ಮ ಜೀವನಕ್ಕೆ ದಾರಿಯಾಗುವ ನಿಟ್ಟಿನಲ್ಲಿ ತರಬೇತಿ ನೀಡುವ ಮೂಲಕ ವೀಣಮ್ಮನವರು ಸಹಾಯ ಮಾಡಿದ್ದಾರೆ. ಅವರ ತಂದೆಯವರು ಇಡೀ ಹೂವಿನ ಹಡಗಲಿ ತಾಲೂಕಿಗೆ ಬಹಳ ಉಪಯುಕ್ತ ಕೆಲಸಗಳನ್ನು ಮಾಡಿ ರಾಜ್ಯ ಮಟ್ಟದಲ್ಲಿ ನಮ್ಮೂರನ್ನು ಗುರುತಿಸಿದ್ದಾರೆ ಎಂದು ಹೊಗಳಿದರು. MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ನಲ್ಲಿ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಪಡೆದ 150 ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಅಪ್ಪಾಜಿಯವರಿಗೆ ಯಾವತ್ತು ಕೇಕ್ ಕಟ್ ಮಾಡೋದು ಅದೆಲ್ಲ ಇರಲಿಲ್ಲ. ನಮ್ಮ ಖುಷಿಗಾಗಿ ನಾವು ಕೇಕ್ ಕಟ್ ಮಾಡ್ಕೊಳ್ತಾ ಇರೋದು. ಯಾಕಂದರೆ ಮಕ್ಕಳದಾಗಲಿ ಅಥವಾ ತಮ್ಮದಾಗಲಿ ಅವರು ಪತ್ನಿಯದಾಗಲಿ ಯಾವತ್ತೂ ಅವರು ಕೇಕ್ ಕಟ್ ಮಾಡಿ ಬರ್ತ್ಡೇಯನ್ನು ಆಚರಣೆ ಮಾಡಿಕೊಂಡಿಲ್ಲ. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗೆ ಆಗಿಬಿಟ್ಟು ಏನು ಮಾಡೋದು, ಕೇಕ್ ಕಟ್ ಮಾಡೋದು. ಒಂದು ಮದುವೆ ಇರಲಿ, ಒಂದು ಮನೆಯಲ್ಲಿ ಬರ್ತಡೇ ಇರಲಿ ಅಥವಾ ಮಗು ಹುಟ್ಟಿರಲಿ, ಯಾವುದಾದ್ರೂ ಸಂತೋಷ ಕಾರ್ಯಕ್ರಮಕ್ಕೆ ನಾವು ಕೇಕ್ ಕಟ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ. ತುಂಬ ಹಿಂದೆ ಇದೆಲ್ಲ ಪದ್ಧತಿ ಇರಲಿಲ್ಲ. ಕೆಲವರಿಗೆಲ್ಲ ಹುಟ್ಟಿದ್ದು ದಿನಾಂಕಗಳು ಕೂಡ ಗೊತ್ತಿರಲಿಲ್ಲ. ಇವತ್ತು ನಮ್ಮ ತಾಯಿಗೂ ಕೂಡ ಅವ್ರು ಯಾವತ್ತು ಹುಟ್ಟಿದ್ದೀವಿ ಅಂತ ಗೊತ್ತಿರಲಿಲ್ಲ. ಅವ್ರು ಒಂದೊಂದು ಸತಿ ಹೇಳ್ತಿದ್ರು ಜನವರಲ್ಲಿ ಹುಟ್ಟಿರಬೇಕು ಅಂತ, ಒಂದೊಂದು ಸತಿ ಹೇಳ್ತಿದ್ರು ನವೆಂಬರಲ್ಲಿ ಹುಟ್ಟಿರಬೇಕು ಅಂತ. ಹಾಗಾಗಿ ನಮ್ಮ ತಾಯಿದು ಯಾವತ್ತೂ ನಾವು ಬರ್ತಡೇ ಮಾಡಲಿಲ್ಲ. ಅವ್ರು ಯಾವತ್ತೂ ಬರ್ತಡೇ ಮಾಡಿಸ್ಕೊಳ್ಳಿಲ್ಲ. ಬಟ್ ಎಲ್ಲರಿಗೂ, ನಮಗೆಲ್ಲರಿಗೂ ಬರ್ತಡೇನೋ ನಾವು ಈ ಥರ ಎಲ್ಲ ಕೇಕ್ ಕಟ್ ಮಾಡಿ ಬರ್ತಡೇ ಮಾಡ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆದರೆ MP ಪ್ರಕಾಶ್ ಅವರು ಇಲ್ಲಿ ಬಂದ ಮೇಲೆ ಸಾಂಸ್ಕೃತಿಕ ಅಧಿಕಾರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಸಿದ್ಧಾಂತಕರು, ಸದ್ಯ MP ಪ್ರಕಾಶ್ ಅವರ 85ನೇ ಹುಟ್ಟುಹಬ್ಬ. ಅವರು ನಾಡಿಗೆ ಮಾಡಿರುವಂಥ ಸಾಧನೆಯನ್ನು ಮೆಲುಕು ಹಾಕೋದಾದರೆ ಎಲ್ಲ ರಂಗಗಳಲ್ಲಿ ಅವರು ಏನು ಮಂತ್ರಿಗಳಾದರೂ ಎಲ್ಲ ರಂಗಗಳಲ್ಲಿ ಅವರು ತಮ್ಮದೇ ಆದಂಥ ಛಾಪನ್ನು ಗೊತ್ತಿದ್ದಾರೆ. ಈ ಹೂವಿನಡಗಲಿಯ ಹೂನೆಲ್ಲ ಅವರ ಕರ್ಮಭೂಮಿಯಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಅವರು ಇದ್ದು ಮಾರ್ಗದರ್ಶನ ಮಾಡುವಂಥ ಸಂದರ್ಭದಲ್ಲಿಯೇ ಅವರು ಅಕಾಲಿಕವಾಗಿ, ಅಂದರೆ ಅವರು ಕ್ಯಾನ್ಸರ್ ಪೀಡಿತರಾಗಿ ಗತಿಸುವಂಥ ಮುಂಚೆ ಭಾಳ ದೊಡ್ಡದಾಗಿರುವಂಥ ಕೊಡುಗೆಯನ್ನು ಮತ್ತು ಭಾಳ ದೊಡ್ಡದಾಗಿರುವಂಥ ರಾಜಕೀಯ ಪರಂಪರೆಯನ್ನು ಉಳಿಸಿ ಹೋಗಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳೋದೇ ಒಂದು ಸೌಭಾಗ್ಯ. ಈ ಕಾರಣಕ್ಕಾಗಿ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಸೋದರಿ ವೀಣಾ ಮಹಾಂತೇಶ್ ಅವ್ರ ಜೊತೆಗೆ ಉಳಿದಂಥ ಎಲ್ಲ ನಾಯಕರ ಜೊತೆಗೆ ಬಂದಿದ್ದೇವೆ. ಇಲ್ಲಿ ಇರುವಂಥ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸೋದ್ರ ಮೂಲಕ ಆ ಮಹಾನ್ ವ್ಯಕ್ತಿ ಏನು ಸಾಮಾಜಿಕವಾದಂಥ ಕೆಲಸವನ್ನು ಮಾಡಿದ್ರು ಅದರ ಪರಂಪರೆಯನ್ನು ಮುಂದುವರಿಸೋಣ ಮತ್ತು ಕಿಂಚಿತ್ತಾದರೂ ಸಂಕೋಚ ಪಡುವಂಥ, ಕಿಂಚಿತ್ತಾದರೂ
ಮೌಲ್ಯಗಳನ್ನು ಗೌರವಿಸುವಂಥ ಗುಣವನ್ನು ನಾವಾದರೂ ಬೆಳೆಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೆ ನಾವು ಎಂ ಪಿ ಪ್ರಕಾಶ್ ಕುಟುಂಬದ ಪರವಾಗಿ, ಸಮಾಜಮುಖಿ ಟ್ರಸ್ಟ್ ಪರವಾಗಿ, ಪ್ರತಿಷ್ಠಾನದ ಪರವಾಗಿ, ರಂಗಭಾರತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೊಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ನಮ್ಮೆಲ್ಲರ ಸಂತೋಷ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಹಾಂ ಸರಿ ತರಬೇತಿಯನ್ನು ನೀಡುವುದರ ಮೂಲಕ ತರಬೇತಿಯನ್ನು ಪಡೆದಿರುವಂಥ ಎಲ್ಲ ಫಲಾನುಭವಿಗಳ ಮಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಭಾಳ ಸಂತೋಷವನ್ನು ತಂದಿದೆ. ಈ ಕಾರ್ಯಕ್ರಮನ ಆಯೋಜಿಸಿರುವಂತಹ ಎಂ ಪಿ ಪ್ರಕಾಶ್ ಕುಟುಂಬದವರು, ಎಂ ಪಿ ಪ್ರಕಾಶ್ ಪ್ರತಿಷ್ಠಾನ, ರಂಗಭಾರತಿ ಹಾಗೂ ಸಮಾಜಮುಖಿ ಟ್ರಸ್ಟ್ ವೀಣಾ ಮೇಡಮ್ ಅವರು ಇಲ್ಲಿದ್ದಾರೆ. ಅವರು ಈಗಾಗಲೇ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಜೊತೆಗೆ ಈವರೆಗೆ ಮಾತಾಡಿರುವಂಥ ನಿವೃತ್ತ ಪ್ರಾಚಾರ್ಯ ಆದಂಥ ಶಾಂತಮೂರ್ತಿ ಕುಲಕರ್ಣಿ ಸರ್ ಅವರೇ, ಎಲ್ಲ ಎಂ ಪಿ ಪ್ರಕಾಶ್ ಅಭಿಮಾನಿಗಳೇ, ಈ ನಗರದ ಎಲ್ಲ ನಾಗರಿಕರೇ, ದಿವಂಗತ ಎಂ ಪಿ ಪ್ರಕಾಶ್ ಸಾಹೇಬ್ರವರನ್ನು ಒಬ್ಬ ಪತ್ರಕರ್ತನಾಗಿ ನಾನು ನೋಡಿದ್ದು. ಅವರ ಅಭಿಲಾಷೆ ಮತ್ತು ಅವರ ಕನಸು ಇಡೀ ರಾಜ್ಯವನ್ನು ನಿರ್ಮಲ ಕರ್ನಾಟಕವನ್ನು ಮಾಡಬೇಕು ಅನ್ನೋ ಕನಸಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು, ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಜನರಿಗೆ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ತರಬೇಕು ಅನ್ನೋ ಕಾರಣಕ್ಕಾಗಿಯೇ ನಿರ್ಮಲ ಕರ್ನಾಟಕದ ರೂವಾರಿಗಳಾಗಿ ಅವರು ನಮ್ಮ ಮುಂದೆ ನಿಲ್ತಾರೆ. ಎಂ ಪಿ ಪ್ರಕಾಶ್ ಸಾಹೇಬ್ರವರು ಒಬ್ಬ ದೊಡ್ಡ ಕನಸುಗಾರರಾಗಿದ್ದರು. ಹೂವಿನ ಹಡಗಲಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಒಯ್ದಂಥ ಕೀರ್ತಿ ಅವರಿಗೆ ಸಲ್ತದೆ. ಈ ಭಾಗ ಸೋವಿನಹಳ್ಳಿ ಭಾಗದಲ್ಲಿರುವಂಥ ಒಂದು ಪ್ರದೇಶವನ್ನು ಗುರುತಿಸಿ ಹೂವಿನ ಹಡಗಲಿ ತಾಲೂಕಿನ ಈ ಭಾಗವನ್ನು ರಾಜ್ಯದ ಉಪರಾಜಧಾನಿಯನ್ನಾಗಿ ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಂಥವರಾಗಿದ್ದರು. ಅದನ್ನು ನಿಜಲಿಂಗಪುರ ಅಂಥೇಳಿ ಹೆಸರಿಡುವುದರ ಮೂಲಕ ಇಡೀ ರಾಜ್ಯದ ಮಧ್ಯಭಾಗ ಅಂದರೆ ಹೂವಿನ ಹಡಗಲಿ ತಾಲೂಕಿನ ಸೋವಿನಹಳ್ಳಿ ಭಾಗದಲ್ಲಿರುವಂಥ ಕಾಯ್ದಿಟ್ಟ ಅರಣ್ಯ ಏನಿದೆ ಅದು ಮಧ್ಯಭಾಗ ಆಗಿರ್ತದೆ. ಇಲ್ಲಿ ಮಲ್ಲಿಗೆ ಹೆಸರಾಗಿರುವಂಥ ನಮ್ಮನ್ನು ಇಲ್ಲೊಂದು ಕಾರ್ಖಾನೆಯನ್ನು ತೆರೆಯುವುದರ ಮೂಲಕ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋ ಕನಸು ಅವ್ರದ್ದಾಗಿತ್ತು. ಅದರ ಜೊತೆಗೆ ತುಂಗಭದ್ರಾ ನದಿಯ ನೀರನ್ನು ಹರಿಸುವ